ಸಾಮಗ್ರಿಗಳು 3 ಸ್ಪೂನು ಕಡಲೆಬೇಳೆ, 3 ಸ್ಪೂನು ಉದ್ದಿನಬೇಳೆ, 1 ಸ್ಪೂನು ಮೆಣಸು, 1 ಸ್ಪೂನು ಜೀರಿಗೆ, 1 ಸ್ಪೂನು ಸಾಸಿವೆ, 1 ಸ್ಪೂನು ಮೆಂತ್ಯ, 1 ಸ್ಪೂನಷ್ಟು ಎಳ್ಳು, 3 ಸ್ಪೂನು ಧನಿಯಾ, ಒಂದು 20-25 ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೋಬೋದು. ಗುಂಟೂರು ಇಲ್ಲದಕ್ಕೆ ಖಾರದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಒಂದು 5 ಅಷ್ಟನ್ನು ಹಾಕ್ಬಿಟ್ಟು ಸಣ್ಣ ಹುರಿಲಿ ಹುರ್ಕೋಬೇಕೆಲ್ಲನೂ. ಕಡಲೆಬೇಳೆ ಗಮ್ಮನ್ನಂಗೆ ಹುರ್ಕೊಳ್ಳಿ. ಉದ್ದಿನಬೇಳೆ ಹಾಕಿದ್ದೀನಿ, ಅದ್ರ ಜೊತೆಗೇ ಹಾಕ್ಕೊಂಡು ಎಲ್ಲ ಒಂದೊಂದೇ ಹಾಕ್ಕೊಂಡು ಎಲ್ಲ ಸೀದಂಗೆ ನೋಡಿಕೊಂಡು ಹಾಕ್ಕೊಂಡು ಹುರ್ಕೋಬೇಕು. ಮೆಣಸು ಹಾಕಿದ್ದೀನ. ಈಗ ಇದಿಷ್ಟು ಗಮ್ಮನ ಹುರ್ಕೊಂಬಿಡ್ತೀನಿ ತಾಳಿಸಿ, ಆವಾಗ ಫ್ಲೇವರು ಚೆನ್ನಾಗಿರುತ್ತೆ. ಸೀದೋಗ್ಬಿಟ್ರೆ ಒಂಚೂರು ಚೆನ್ನಾಗಿರಲ್ಲ, ಎಲ್ಲ ಒಂಥರ ಕಂಟು ವಾಸನೆ ಬರುತ್ತೆ. ಮೆಂತ್ಯ ಹಾಕ್ರಿ, ಮೆಂತ್ಯನ ಹಾಕ್ಬಿಟ್ಟು ಹುರ್ಕೊಳ್ಳಿ. ಆಮೇಲೆ ಜೀರಿಗೆನ ಹಾಕೊಂಬಿಡ್ರಿ. ಹಾಕೊಂಡ್ಮೇಲೆ ಸಾಸಿವೆನೂ ಹಾಕ್ಕೊಳ್ಳಿ. ಸ್ವಲ್ಪ ಎಲ್ಲ ಗಮ್ಮನ್ನಂಗೆ ಹುರ್ಕೋಬೇಕು, ಸೀಸ್ಬಾರ್ದು. ಸಾಸಿವೆನ ಹಾಕ್ಕೊಂಬಿಡ್ಬೇಕು. ಇವಾಗ ಬೇಕಿದ್ರೆ ಈ ಪುಡಿನ ನೀವು ಹುಣಸೆಹಣ್ಣು ಇದು ಮಾಡಬೇಕು ಅಂತಂದರೆ, ಪುಳಿಯೋಗರೆ ಮಾಡಬೇಕು ಅಂತಂದಾಗ ಬೇಕೇ ಹಾಕೋಬೋದು. ಈ ಪುಡಿ ಮಾಡಿಬಿಟ್ಟು ಎತ್ತಿ ಇಟ್ಕೊಳ್ಳಬಹುದು. ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಮಾಡ್ಕೊಂಡು ನೀವು ಯಾವಾಗಾರು ಹುಣಸೆಹಣ್ಣು ಹಾಕ್ಬಿಟ್ಟು ಮಾಡ್ಕೊತೀನಿ ಅಂತಂದರೆ ಆವಾಗ ಹಾಕ್ಕೊಂಡು ಮಾಡ್ಕೋಬೋದು. ಸ್ಟಾರ್ಟ್. ಹೀಗೆ ಎಳ್ಳು ಸ್ವಲ್ಪ ಹಾಕ್ಕೊಂಬಿಡಿ. ಅವಾಗ ಸಣ್ಣ ಹುರಿಲೇ ಹುರ್ಕೋಬೇಕು. ಧನಿಯಾ ಹಾಕ್ತಾಯಿದ್ದೀನಿ, ಇಲ್ಲ ಅಂತಂದರೆ ಎಲ್ಲ ಸೀದೋಗ್ಬಿಡ್ತವೆ. ಸಣ್ಣ ಹುರಿ ಇಟ್ಕೊಂಡು ಹುರ್ಕೊಳ್ಳಿ. ಈ ಪುಡಿನ ಮಾಡಿ ಇಟ್ಕೊಂಡ್ಬಿಟ್ರೆ ಈ ಒಂದು 6 ತಿಂಗಳು ಬಳಸ್ಕೋಬೋದು. ನಾವು ಬಳಸ್ದಂಗೆ ಇರ್ತೈತೆ ಅಷ್ಟೇನೇ. ಅದು 6 ತಿಂಗಳು ಕರೆಕ್ಟಾಗಿ ಪುಡಿನ ಫ್ರಿಜ್ಜಲ್ಲಿ ಇಟ್ಟರೆ 6 ತಿಂಗಳು ಇರ್ತೈತೆ. ಇದನ್ನು ನೀವು ಅವಾಗ ಬೇಕಿದ್ರೆ ಹುಣಸೆಹಣ್ಣಿಗೆ ಎಷ್ಟು ಬೇಕೋ ಹಾಕ್ಕೊಂಡು ಕಲಿಸ್ಕೊಂಡು ಗೊಜ್ಜು ಮಾಡಿಟ್ಕೊಂಡ್ರೆ ಯಾವಾಗಾರು ಕಲ್ಸ್ಕೊಂಡು ತಿನ್ಬೋದು. ನೋಡಿ, ಈಗ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಅದನ್ನು ಇದಾಗೋವರೆಗೂ ಹುರಿಬೇಕು. ನೋಡಿ, ಇವಾಗ ಹುರಿತಾ ಇದ್ರೆ ಎಷ್ಟು ಗಮ್ ಅಂತ ಇದೆ ನೋಡಿ. ಈಗ ಒಂದು ಪಾತ್ರೆ ಹಾಕ್ತದೆ, ತಟ್ಟೆಗೆ ಸಣ್ಣಗೆ ಆದಮೇಲೆ ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡಿ ಇಡ್ರಿ. ಆಮೇಲೆ ಈಗ ಗೊಜ್ಜು ಮಾಡೋದನ್ನ ತೋರಿಸ್ಕೊಡ್ತೀನಿ. ಈಗ ನೋಡಿ, ಈಗ ಹುಣಸೆ ಹಣ್ಣನ್ನ ನೀರಲ್ಲಿ ಕುದಿಯೋ ನೀರಿಗೆ ಹಾಕಿಟ್ಟಿದ್ದೀನಿ. ಇದು ತಣ್ಣಗೆ ಆದಮೇಲೆ ಇದನ್ನು ಚೆನ್ನಾಗಿ ಕಿವುಚ್ಕೊಂಡು ಇದು ರಸ ತೊಗೊಂಡು ಗಟ್ಟಿಯಾಗಿ ರಸ ತೊಗೋಬೇಕು. ತೊಗೊಂಡು ಕಿವುಚ್ಬಿಟ್ಟು ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ 5-7 ಸ್ಪೂನು ಬೆಲ್ಲ ಹಾಕ್ಬಿಟ್ಟು ಅರಿಶಿನ ಪುಡಿ ಹಾಕ್ಬಿಟ್ಟು ಕಿವುಚ್ಕೊಂಡು ಇಟ್ಕೊಳ್ಳಿ. ಈಗ ನೋಡಿ, ಹುಣಸೆಹಣ್ಣು 200 ಗ್ರಾಮ್ ಹುಣಸೆಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋ ನೀರಿಗೆ ಹಾಕಿ ಕುದಿಸಿಟ್ಟಿದ್ದನ್ನ ತಣ್ಣಗಾದ್ಮೇಲೆ ಇದನ್ನು ಸೋಸ್ಕೊಂಬಿಡ್ರಿ. ಗಟ್ಟಿಯಾಗಿ ಸೋಸ್ಕೊಳ್ಳಿ. ಗೋಲ್ಡ್ ವಿನ್ನರು ಒಂದು 300-400 ಗ್ರಾಮ್, 500 ಗ್ರಾಮ್ ಅನ್ನಿ. ಈಗ ಎಣ್ಣೆ ಕಾಯ್ತಾ ಐತೆ. ಕಾಯ್ಲಿ, ಚೆನ್ನಾಗಿ ಕಾದ್ಮೇಲೆ ಹುಣಸೆ ರಸನ ಹಾಕೋಣ. ಈಗ ಎಣ್ಣೆ ಕಾದಿದ್ದಕ್ಕೆ ಈ ಹುಣಸೆ ಗೊಜ್ಜು ಕಿವುಚ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ 1 ಅಚ್ಚು ಬೆಲ್ಲ,
ಒಂದು ಹಚ್ಚು ಬೆಲ್ಲ, ಆಮೇಲೆ ಅರಿಶಿನ ಪುಡಿ ಇಷ್ಟು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಕುದಿ ಅದು ಸ್ವಲ್ಪ ಎಣ್ಣೆ ಎಲ್ಲ ಬಿಡಬೇಕು. ಬಿಟ್ಟ ಮೇಲೆ ಅದೊಂದು ಕಡೆ ಇಡೋಣ. ಇಟ್ಬಿಟ್ಟು ಈಗ ಈ ಪುಡಿ ಎಲ್ಲ ಹುರ್ಕೊಂಡಿದ್ವಲ್ವಾ, ಇದೆಲ್ಲ ತಣ್ಣಗಾದ್ಮೇಲೆ, ಇವಾಗ ತಣ್ಣಗಾಗಿದೆ, ಎಲ್ಲ ಹುರ್ಕೊಂಡು ಪುಡಿ ಮಾಡ್ಕೊಂಡು ನೈಸ್ ಪುಡಿ ಮಾಡ್ಕೊಳ್ಬೇಕು. ನೈಸ್ ಪುಡಿ ಮಾಡಿಕೊಂಡು ಒಂದು ಕಡೆ ಇಟ್ಕೊಳ್ಳಿ. ತಣ್ಣಗಾಗಿತ್ತಲ್ಲ, ಇದನ್ನೆಲ್ಲ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸ್ ಪುಡಿ ಮಾಡ್ಕೋಬೇಕು. ಈಗ ಕುದೀತಾ ಇದೆ, ಉಪ್ಪು ಹಾಕ್ಬಿಡ್ರಿ ಒಂದು ಇಡಿ. ಚೆನ್ನಾಗಿ ತಿರುಗಿಸ್ಬೇಕು. ಇವರು ಗಟ್ಟಿ ಆಗ್ತಾ ಬರಬೇಕು. ಅದು ಗಟ್ಟಿ ಆದಮೇಲೆ ಒಗ್ಗರಣೆಗೆ ಹಾಕೋಣ. ನೋಡಿ, ಈಗ ಪುಡಿ ಮಾಡಿದ್ರು ಇಷ್ಟು ನೈಸ್ ಇರಬೇಕು. ಇಷ್ಟು ನೈಸಾಗಿದ್ದರೆ ಪುಡಿ ಚೆನ್ನಾಗಿರ್ತೈತೆ ಪುಳಿಯೋಗರೆಗೆ. ಇದು ಕುದೀತಾ ಇದೆ ನೋಡಿ. ಇದು ಹುಣಸೆಹಣ್ಣು, ಉಪ್ಪು, ಬೆಲ್ಲ, ಅರಿಶಿನ, ಎಣ್ಣೆ ಹಾಕಿದ್ದೆ ಒಂದು ಸ್ವಲ್ಪ, ಅದು ಎಲ್ಲ ಹಾಕಿ ಕುದೀತಾ ಇದೆ ನೋಡಿ. ಇವಾಗ ಇದರೊಳಗಡೆ ಎಣ್ಣೆ ಎಲ್ಲ ಬಿಟ್ಕೊತ ಆಯ್ತಲ್ಲ. ಈಗ ಪುಡಿ ಮಾಡಿದ್ವಿ ನೋಡಿ, ಆಗಲೇ ಹುರಿದು ಎಲ್ಲ ಪುಡಿ ಮಾಡಿದ್ದಲ್ಲ, ಅದನ್ನು ಹಾಕೋಣ. ತಿರುಗಿಸ್ಬಿಟ್ಟು ಎಷ್ಟು ಘಮ 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 ಅಂತ ವಾಸನೆ ಬರ್ತದೆ ನೋಡ್ರಿ. ನೋಡ್ರಾ ಎಷ್ಟು. ಇದನ್ನು ಬೇಕಿ ನೀವು ಬಾಟಲ್ ಇಟ್ಕೊಂಡು ಆವಾಗವಾಗ ಒಗ್ಗರಣೆ ಹಾಕ್ಕೊಂಡು ತಿನ್ಬೋದು. ಬೆಳಗ್ಗೆ ಹೊತ್ತು ನಿಮಗೆ ಬೇಕಾದಾಗ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀರಲ್ವ, ಬೇಕಾದಾಗ ಅನ್ನ ಮಾಡಿಕೊಂಡು ಒಗ್ಗರಣೆ ಮಾಡಿಬಿಟ್ಟು ಅನ್ನ ಹಾಕ್ಕೊಂಡು ಕಲ್ಸ್ಕೊಂಡು ತಿನ್ನಿರಿ. ಇದೊಂದು 2 ನಿಮಿಷ ಬೇಯಬೇಕು. ಬೆಂದಮೇಲೆ ಇಳಿಸ್ಬಿಟ್ಟು ಒಗ್ಗರಣೆ, ಈ ಪುಡಿದು ವಾಸನೆ ಹೋಗಬೇಕು. ಹುರಿದಿರ್ತೀವಿ ಮುಂಚೆನೇ, ಆದ್ರೂ ಸ್ವಲ್ಪ ಗಮ್ಮನ್ನಂಗೆ ಹುರ್ಕೋಬೇಕು. ರೆಡಿಯಾಗಿದೆ ನೋಡಿ. ಈ ಥರ ಲೇಹ ಥರ ಬರಬೇಕು. ಆಯಿತು, ಪುಳಿಯೋಗರೆ ಗೊಜ್ಜು ರೆಡಿ ಆಯ್ತು. ಇನ್ನು ಇದಕ್ಕೆ ನೀವು ಒಗ್ಗರಣೆಗೆ ಸಾಸಿವೆ, ಕರ್ಬೇವಿನ ಸೊಪ್ಪು, ಕಡಲೆಬೀಜ, ಎಣ್ಣೆ ಎಲ್ಲ ಹಾಕಿ ಒಗ್ಗರಣೆ, ಹಿಂಗು ಎಲ್ಲ ಒಗ್ಗರಣೆಗೆ ಹಾಕಿ ಈ ಗೊಜ್ಜು ಎಷ್ಟು ಬೇಕಷ್ಟು ಹಾಕ್ಕೊಂಡು ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನಿ. ಬಾಣಲಿಗೆ ಈಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕ್ತಾಯಿದ್ದೀನಿ. ಚಟಪಟ ಆದಮೇಲೆ ಕಡಲೆಬೇಳೆ ಹಾಕ್ತಿದ್ದೀನಿ. ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಪುಳಿಯೋಗರೆಗೆ ಕಡಲೆ ಬೀಜ ಜಾಸ್ತಿ ಇರಬೇಕು, ಚೆನ್ನಾಗಿರುತ್ತೆ. ಹುರ್ಕೊಂಡಿದ್ದೀನಿ ಕಡಲೆ ಬೀಜನ. ಈಗ ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಹಿಂಗಿನ ಪುಡಿ ಹಾಕಿದ್ದೀನಿ. ಹಾಕ್ಬಿಟ್ಟು ಒಗ್ಗರಣೆ ಮಾಡಿದ್ದೀನಿ. ಸ್ವಲ್ಪ ಅದೆಲ್ಲ ಇದಾಗಲಿ. ಈಗ ನೋಡಿರಿ, ಗೊಜ್ಜು ಒಂದು ಸ್ವಲ್ಪ ಹಾಕ್ತೀನಿ. ಇದು 4 ಜನಕ್ಕೆ ಕಲಸಿ ತಿನ್ಬೋದು. 4 ಜನಕ್ಕೆ ಒಂದು 4 ಜನ ಕಲಸಿ ತಿನ್ಬೋದು. ಒಗ್ಗರಣೆ ಚೆನ್ನಾಗಿ ಇದಾದಮೇಲೆ ನೋಡಿ, ಚೆನ್ನಾಗಿ ಎಷ್ಟು ಎಣ್ಣೆ ಬಿಡ್ತಾ ಇದೆ. ಎಣ್ಣೆ ಬಿಟ್ಟ ಮೇಲೆ ಅನ್ನ ಕಲಸಿ ತಿನ್ನಿ. ಅನ್ನ ಕಲಸಿ ತಿನ್ನೋಕ್ಕೆ ರೆಡಿಯಾಗಿದೆ ಇವಾಗ. ಇದು ಒಣ ಕೊಬ್ಬರಿ ಹಾಕೋಬೋದು.